ನಮಸ್ಕಾರ ಎಲ್ರಿಗೂ. ಯಾರಿಗೂ ಹೇಳ್ಬಿಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಲಾ ಆಫ್ ಅಟ್ರಾಕ್ಷನ್ ನಿಮಗೆ ವರ್ಕ್ ಆಗ್ತಿಲ್ಲ ಅಂತ ಅನಿಸ್ತಿದ್ಯಾ? ಅಂದರೆ ಈಗ ನೀವು ಯಾವುದೋ ಒಂದು ವಸ್ತುನ ಅಥವಾ ಮನಿ ಅಥವಾ ಪರ್ಸನ್ ಇವ್ರು ಯಾರನ್ನೋ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಈ ಲಾ ಹೇಗೆ ವರ್ಕ್ ಆಗುತ್ತೆ ಅಂತ ಫಸ್ಟ್ ತಿಳ್ಕೊಬೇಕು. ನೀವು ಸುಮ್ಮನೆ ಕೂತ್ಕೊಂಡು ಐ ಆಮ್ ಅಟ್ರಾಕ್ಟಿಂಗ್ ಮನಿ ಅಂತ ಅಂದರೆ ಮನಿ ನಿಮ್ಮ ಹತ್ರ ಅಟ್ರಾಕ್ಟ್ ಆಗಲ್ಲ. ಹೇಗೆ ನೀವು ಅದನ್ನು ಅಟ್ರಾಕ್ಟ್ ಮಾಡಬೇಕು ಅಂದ್ಕೊತೀರೋ ಅದು ಕೂಡ ಇನ್ಯಾರ್ದು ಅದು ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಅಂದರೆ ಮನಿ ಯಾರ ಹತ್ರ ಹೋಗ್ತಿದೆ, ಆ ಕ್ವಾಲಿಟೀಸ್ ನಿಮ್ಮ ಹತ್ರ ಇದೆಯಾ ಅಂತ ನೀವು ಫಸ್ಟು ನೋಡ್ಕೋಬೇಕು. ಆ ಕ್ವಾಲಿಟೀಸ್ ನಿಮ್ಮಲ್ಲಿ ಬಂದರೆ ಆಟೋಮೆಟಿಕ್ ಮನಿ ಕೂಡ ನಿಮ್ಮ ಹತ್ರ ಅಟ್ರಾಕ್ಟ್ ಆಗುತ್ತೆ. ಅದೇ ಥರ ಪರ್ಸನ್ ಆಗಲಿ ಇನ್ನೊಂದಾಗಲಿ. ಸೊ ಲಾ ಆಫ್ ಅಟ್ರಾಕ್ಷನ್ ಈ ಥರ ವರ್ಕ್ ಆಗುತ್ತೆ. ನೀವು ಸುಮ್ಮನೆ ಅಸ್ಯೂಮ್ ಮಾಡಿಕೊಂಡು ನಾನು ಯಾರನ್ನೋ ಅಟ್ರಾಕ್ಟ್ ಮಾಡ್ತೀನಿ ಅಂದರೆ ಅಟ್ರಾಕ್ಟ್ ಆಗೋಲ್ಲ. ಫಾರ್ ಎಕ್ಸಾಂಪಲ್, ಈಗ ನಿಮ್ಗೆ ಮನಿ ಅಟ್ರಾಕ್ಟ್ ಅಥವಾ ನೋಡಿ ಇನ್ನೊಂದು ಏನಾದರೂ ಆಗಲಿ, ನಿಮ್ಗೆ ಏನೋ ಒಂದು ಬೇಕು ಅಂದಾಗ ಜನರಲಾಗಿ ನಾವು ಅದನ್ನು ಡೈರೆಕ್ಟಾಗಿ ಪಡೆಯೋಕೆ ಹೋಗ್ತೀವಿ. ಆ ಥರ ಸಿಗಲ್ಲ. ಹೇಗೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಚಿಟ್ಟೆ ಬೇಕು ಅಂತ ನಮ್ಗೆ ಆಸೆ ಆದರೆ ಆ ಚಿಟ್ಟೆ ಹಿಂದೆ ಹೋಗ್ತೀವಿ ಎಲ್ಲರೂ, ಆವಾಗ ಚಿಟ್ಟೆ ಹಾರೋಗುತ್ತೆ ಅಲ್ವಾ? ಇದೇ ಥರ ಪ್ರಕೃತಿ ವರ್ಕ್ ಆಗೋದು. ಈಗ ಏನು ಮಾಡಬೇಕು, ಆ ಚಿಟ್ಟೆ ನಮಗೆ ಬೇಕು ಅಂದರೆ ಚಿಟ್ಟೆಗೆ ಏನು ಬೇಕು ಅಂತ ನಾವು ನೋಡಬೇಕು. ಸೊ ನಮ್ಮ ಮನೇಲಿ ಒಂದು ದೊಡ್ಡ ಗಾರ್ಡನ್ ಮಾಡಿದ್ರೆ ಚಿಟ್ಟೆಗಳು ಬಂದು ಗಾರ್ಡನಲ್ಲಿ ಸೇರ್ಕೊಳ್ಳುತ್ತೆ. ಇದೇ ಥರ ಎಲ್ಲದೂ ವರ್ಕ್ ಆಗೋದು. ನಾವು ಯಾರನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಅಂದ್ಕೊತೀವೋ ಅವ್ರು ಯಾರಿಗೆ ಅಟ್ರಾಕ್ಟ್ ಆಗ್ತಿದ್ದಾರೆ ಆಲ್ರೆಡಿ ಆ ಕ್ವಾಲಿಟೀಸ್ ನಮ್ಮಲ್ಲಿ ಬರಬೇಕು. ಆವಾಗ ಆಟೋಮೆಟಿಕ್ ನಮಗೆ ಬೇಕಾಗಿರೋದೆಲ್ಲ ನಮಗೆ ಸಿಗ್ತಾ ಹೋಗುತ್ತೆ.